ಆದರಣೀಯರೇ, ಶುದ್ಧ ಷಷ್ಠಿಯ ಈ ಶುಭ ದಿನದಂದು ನಮ್ಮ ಕೇಂದ್ರದ ಗುರುಗಳ ಭೂಕಾಲಿ ಒಳನಾಡಿಗಳು ಮತ್ತು ಕೇಂದ್ರದ ಹಿತೈಷಿಗಳಾದಂತಹ ಶರಮಣ್ಣವರ ಚಿರಂಜೀವಿ ಶ್ರೀಹರಿ ಕಳನೀರು ದಂಪತಿಗಳು ಇವತ್ತಿಲ್ಲಿ ಶ್ರದ್ಧಾಭಕ್ತಿ ಪೂರ್ವಕವಾಗಿ ಈ ದುರ್ಗಾ ಪೂಜಾ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ ಮತ್ತು ನಮ್ಮನ್ನೆಲ್ಲ ಒಂದು ಸೇರುವಲ್ಲಿ ಇವತ್ತು ಒಂದು ಉತ್ತಮ ವ್ಯವಸ್ಥೆಯನ್ನು ಕೂಡ ಮಾಡಿಕೊಂಡಿದ್ದಾರೆ. ಭಗವಂತ ಶ್ರೀಹರಿಯವರು ನಿಮಗೆಲ್ಲ ತಿಳಿದಿರುವಂತೆ ಕೇಂದ್ರದ ಹಿರಿಯ ವಿದ್ಯಾರ್ಥಿ ಮತ್ತು ಅನೇಕ ವರ್ಷಗಳಿಂದ ಇಲ್ಲಿ ಒಳ್ಳೆಯ ವೇಷವನ್ನು ಮಾಡ್ತಾ ತಮ್ಮ ಪ್ರತಿಭೆಯನ್ನು ತೋರಿಸಿಕೊಂಡು ಬಂದಿದ್ದಾರೆ. ಇದೀಗ ನಮ್ಮದೇ ಬೆರಳ ಶಾಲೆಯಲ್ಲಿ ಶಿಕ್ಷಕರಾಗಿ ಕೂಡ ಸೇರ್ಪಡೆಗೊಂಡು ನಮಗೆ ಮತ್ತು ಹೊತ್ತರಾಗಿದ್ದಾರೆ. ಇಂದು ಈ ಶುಭ ದಿನದಂದು ಅವರು ಶ್ರದ್ಧಾಭಕ್ತಿ ಪೂರ್ವಕವಾಗಿ ಆಯೋಜಿಸಿದಂತಹ ಈ ಕಾರ್ಯಕ್ರಮಕ್ಕೆ ಅವರಿಗೆ ಮತ್ತೊಮ್ಮೆ ಅಭಿನಂದನೆಗಳನ್ನು ತಿಳಿಸುತ್ತಾ ಆ ದಂಪತಿಗಳಿಗೆ ಮತ್ತು ದಾಂಪತ್ಯ ಜೀವನದಲ್ಲಿ ಸರ್ವ ಸನ್ಮಾನಗಳನ್ನು ಉಂಟು ಮಾಡಲಿ, ಆ ತಾಯಿ ಉಂಟು ಮಾಡಲಿ ಅಂತ ಹೇಳಿ ಕೇಂದ್ರದ ಪರವಾಗಿ ಮತ್ತು ನಿಮ್ಮೆಲ್ಲರ ಪರವಾಗಿ ಸಂಪ್ರಾರ್ಥಿಸಿಕೊಳ್ತಾ ಇದ್ದೇವೆ. ಜೊತೆಯಲ್ಲಿ ಈ ಶುಭಾವಸರದಲ್ಲಿ ಇನ್ನೊಂದು ಕಾರ್ಯಕ್ರಮವನ್ನು ನಮ್ಮ ಕೇಂದ್ರದ ಹಿರಿಯ ವಿದ್ಯಾರ್ಥಿ ಆದಿತ್ಯ ರೈ ಎಂ ಅವನ ತೀರ್ಥರೂಪರಾದ ಶ್ರೀಯುತ ಲೋಕೇಶ್ ಮತ್ತು ವಿಚೇತ ಟೀಚರ್ ಅವರು ಹಮ್ಮಿಕೊಂಡಿದ್ದಾರೆ. ಅವನು ಕಳೆದ 4 ವರ್ಷಗಳಿಂದ ಇಲ್ಲಿ ಸೇರ್ಪಡೆಗೊಂಡು ಅನೇಕ ವೇಷಗಳನ್ನು ಮಾಡುತ್ತಾ ಇತ್ತೀಚೆಗೆ ಕಳೆದ ವಾರ್ಷಿಕೋತ್ಸವ ಸಂದರ್ಭದಲ್ಲಿ ನಿಶುಂಭನ ಪಾತ್ರವನ್ನು ಕೂಡ ಅತ್ಯುತ್ತಮ ರೀತಿಯಲ್ಲಿ ನಿರ್ವಹಿಸಿದ್ದಾರೆ. ಇದೀಗ ಹೈಸ್ಕೂಲ್ ವಿದ್ಯಾಭ್ಯಾಸವನ್ನು ಇಲ್ಲಿಗೆ ಸಮೀಪದ ಪ್ರಶಾಂತಿ ವಿದ್ಯಾಲಯದಲ್ಲಿ ಮಾಡುವುದಕ್ಕೆ ಅವರನ್ನು ಈಗ ಸೇರ್ಪಡೆಗೊಳಿಸಿದ್ದಾರೆ. ಅಲ್ಲಿ ಅನಿವಾರ್ಯವಾಗಿ ಹಾಸ್ಟೆಲ್ನಲ್ಲಿ ವಸತಿಯನ್ನು ಮಾಡುವ ಕಾರಣ ಇಲ್ಲಿ ಕೇಂದ್ರದಿಂದ ಈಗ ತಮ್ಮ ಈ ಯಕ್ಷಗಾನದ ಚಟುವಟಿಕೆಗಳಿಗೆ ಅಲ್ಪ ಸಮಯದ ವಿರಾಮವನ್ನು ಹೇಳುವಂತಹ ಅನಿವಾರ್ಯತೆ ಇದೆ. ಈ ಸಂದರ್ಭದಲ್ಲಿ ತನ್ನ ಮಗನಿಗೆ ಒಳ್ಳೆಯ ನಾಟ್ಯಾಭ್ಯಾಸವನ್ನು ಹೇಳಿಕೊಟ್ಟು ಮತ್ತು ಅವನ ಪ್ರತಿಭೆಗೆ ಅವಕಾಶ ನೀಡಿದಂತಹ ವೇದಿಕೆಯನ್ನು ಒದಗಿಸಿಕೊಟ್ಟಂತಹ ನಾಟ್ಯ ಗುರುಗಳಾದ ನಮ್ಮೆಲ್ಲ ಅಚ್ಚುಮೆಚ್ಚಿನ ಗುರುಗಳಿಗೆ ಇವತ್ತು ಒಂದು ಸಣ್ಣ ಗುರುಕಾಣಿಕೆ ನೀಡಿ ಗುರುಗಳಿಂದ ಆಶೀರ್ವಾದವನ್ನು ಪಡೆಯಬೇಕು ಅಂತ ಅವರು ತೀರ್ಮಾನಿಸಿಕೊಂಡಿದ್ದಾರೆ. ಹಾಗಾಗಿ ಆ ದಂಪತಿಗಳು ಮತ್ತು ಅವರ ಚಿರಂಜೀವಿ ಎದುರು ಬಂದು ಗುರುಗಳಿಗೆ ಈಗ ಆ ಗುರುಕಾಣಿಕೆಯನ್ನು ನೀಡಬೇಕು ಅಂತ ಹೇಳಿಕೊಳ್ತಾ ಇದ್ದೇವೆ. ಈಗ ಲೋಕೇಶ್ ಅವರು ಶಾಲು ಹೊಂದಿಸಿ ಗುರುಗಳನ್ನು ಗೌರವಿಸ್ತಾ ಇದ್ದಾರೆ. ಯಾಕಂದರೆ ಸಂಗೀತವನ್ನೇ ಆದಿತ್ಯ ಯಕ್ಷಗಾನ ನಾಟ್ಯವನ್ನು ಕಲಿತು ಕಟ್ಟಿಗೆ ಪಾತ್ರ ತೊಡಗಿ ನೃತ್ಯ ವೇಷಗಳನ್ನು ಮಾಡಿದ್ದಾರೆ. ವೇಷವನ್ನು ಮಾಡಿಕೊಂಡು ಹಲವು ವರ್ಷ ಅವನನ್ನು ವಿಶ್ವನ ಪಾತ್ರವನ್ನು ಮಾಡಿಕೊಟ್ಟು ಒಳ್ಳೆಯ ವೇಷ ಮಾಡಿದ್ದಾನೆ. ಮತ್ತು ಪ್ರಶಾಂತಿ ಶಾಲೆಯಲ್ಲಿ ಕೂಡ ಯಕ್ಷಗಾನ ಇದೆ. ಆದ್ದರಿಂದ ಇದನ್ನು ಸೇರಿಕೊಂಡು ಯಕ್ಷಗಾನದ ವೇಷವನ್ನು ಮಾಡಬೇಕು. ಮುಂದೆ ಕೂಡ ಯಕ್ಷಗಾನವನ್ನು ಹವ್ಯಾಸವಾಗಿ ಇಟ್ಟುಕೊಂಡು ಕಲಿತಂತಹ ವಿದ್ಯೆ ಇನ್ನೂ ಕೂಡ ಉತ್ತಮ ಪ್ರಯೋಗವಾಗಿ ಉತ್ತಮವಾದಂತಹ ಶಾಲಾ ಮಕ್ಕಳನ್ನು ಕೂಡ ಶಾಲಾ ಮಕ್ಕಳು ನಿಮಗೆ ಪ್ರಥಮ ಸ್ಥಾನವನ್ನು ಶಾಲಾ ಆಮೇಲೆ ಯಾರು ಹೆಚ್ಚು ಮಾಡಲಿಲ್ಲ. ನಾನು ಇನ್ನೊಂದು ನಿಯಮ ಅಂತ ಮಾಡಬೇಕು ಇಷ್ಟಿದ್ದೇನೆ. ಈಗ ಇಲ್ಲಿಂದ ತುಂಬ ಜನ ಬಿಟ್ಟು ಹೋಗುದು. ನಾನು 2 ಗಂಟೆ ಯಕ್ಷಗಾನ ಹೇಳಿಕೊಡ್ತೇನೆ. ಆಮೇಲೆ ಸುದ್ದಿಲ್ಲ ಅವರು ಬಿಟ್ಟು ಹೋಗುದು ಹೇಳೋದು. ಇವುಗಳನ್ನು ಕೇಳುವವರಿಲ್ಲ. ಹಾಗೆ ತುಂಬ ನನಗೆ ಒಂದೊಂದು ಪೋಷಕರ ಮನೆಯವರು 2-3 ಮಂದಿ ಮಾಡಿದ್ದಾರೆ. ಈಗ ನನಗೆ ಹೋಗಿದ್ದಾರೆ ಸೀದಾ ಬರಲೇ ಇಲ್ಲ. ಸುಮಾರು ಬಂದರೆ ನೀವು ಬರಬೇಕು, ನಿಮ್ಮದು ಪ್ರಾರ್ಥನೆ ಮಾಡಿ ಹೋಗಬೇಕು. ಸೇರುವಾಗ ಯಾವ ರೀತಿ ಪ್ರಾರ್ಥನೆ ಮಾಡಿ ಸೇರಿಸ್ತೀರ ಅದೇ ರೀತಿ ಹೋಗುವಾಗ ಪ್ರಾರ್ಥನೆ ಮಾಡಿಕೊಂಡು ಹೋದರೆ ಉತ್ತಮ ಅಂತ ಎಲ್ಲ ಪೋಷಕರಲ್ಲಿ ನಾನು ಕೇಳ್ಕೊಳ್ತೇನೆ. ಇವತ್ತಿದ್ದವರಿಗೆ ಇಷ್ಟು ಹೇಳಿ ಮುಂದೆ ಇದೇ ರೀತಿಯ ಕ್ರಮಗಳು ನಡೀಲಿ. ಇದಕ್ಕೆ ಮಾದರಿ ನೀವು. ಅದರಿಂದ ಬಹಳಷ್ಟು ಸಂತೋಷವಾಯಿತು. ಮಗನೊಮ್ಮೆ ನಿಮ್ಮ ಮನೆಯವರಿಗೆ ಎಲ್ಲರಿಗೂ ಕೂಡ ಮಹಾಗಣಪತಿ ಶಾಂತಗಳನ್ನು ಅನುಭವಿಸಿಕೊಂಡು ನಮ್ಮ ಈ ಕೇಂದ್ರದಿಂದ ಒಂದು ಪ್ರಮಾಣ ಪತ್ರವನ್ನು ಸರಿ
ಇದು ದಯಮಾಡಿ ಇಲ್ಲಿರುವಂತ ಎಲ್ಲರಿಗೂ ಒಂದೆರಡು ಮಾತು ಹೇಳ್ತಾ ಇದ್ದೇನೆ. ನನ್ನ ಮಗನಿಗೆ 4ನೇ ಕ್ಲಾಸ್ ಆಗಿರುವಾಗ ನನಗೆ ಈ ರೀತಿ ಒಂದು ಆಲೋಚನೆ ಬಂತು ಯಕ್ಷಗಾನವನ್ನು ಕಲಿಸುವಂತ. ಹಾಗೆ ಅವನಿಗೆ ಕೇಳಿದಾಗ ಅವನು ಒಪ್ಪಿಕೊಂಡ. ಹಾಗೆ ನಾವು ಕುತ್ತಿಗೆಯಿಂದ ಇಲ್ಲಿಗೆ ಬರುವಂಥದ್ದು 4ನೇ ಕ್ಲಾಸಲ್ಲಿ ಸ್ವಲ್ಪ ಕಷ್ಟ ಆಗ್ಬೋದು ಅಂತ ಅನಿಸಿದ್ದು. ಆದರೂ ಅವನು ಬಸ್ಸಲ್ಲಿ ಬಂದು ಇಲ್ಲಿ ನಾಟ್ಯ ತರಬೇತಿಯನ್ನು ಕಲಿತ. ಗುರುಗಳು ಒಳ್ಳೆಯ ರೀತಿಯಲ್ಲಿ ಮಾರ್ಗದರ್ಶನವನ್ನು ನೀಡಿದ್ರು. ಅವನ ಸ್ವಭಾವದಲ್ಲಿ ತುಂಬಾ ಬದಲಾವಣೆ ಆಗಿತ್ತು. ಈಗಲೂ ಆಗಿದೆ. ಆಗ ಇದ್ದಂತ ದೊಡ್ಡತನ ಈಗ ಇಲ್ಲ. ತುಂಬಾ ಬದಲಾವಣೆಯನ್ನು ನಾವು ಕಾಣ್ತಾ ಇದ್ದೇವೆ. ಇದು ನನಗೊಂದು ಭಾಗ್ಯ ಅಂತ ಹೇಳ್ಬೋದು. ಈ ಒಂದು ಕೇಂದ್ರದಲ್ಲಿ ಈ ರೀತಿ ಒಂದು ಯಕ್ಷಗಾನವನ್ನು ಕಲಿಸಿಕೊಡುವಂಥದ್ದು, ಅದೇ ರೀತಿ ಮಕ್ಕಳ ಒಂದು ವರ್ತನೆಯಲ್ಲಿ ಕೂಡ ಬದಲಾವಣೆಯನ್ನು ಮಾಡಿಕೊಡುವಂಥದ್ದು ಗುರುಗಳು ಒಂದು ಸಮಾಜಕ್ಕೆ ಕೊಡುವಂತ ಒಳ್ಳೆಯ ಸೇವೆ ಅಂತ ನಾನು ಈ ಸಂದರ್ಭದಲ್ಲಿ ಕರೀತೇನೆ. ಎಲ್ಲರಿಗೂ